ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೀಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ನಾವು ಅನ್ಕೊಂಡಿದ್ದಂತೂ ನಡೆಯುತ್ತಲ್ಲ. ಯಾವುದು? ತುಳಸಿ ಶಿವರಾಜು ಕುಟುಂಬ ಸಮೇತ ಸಾಯದ? ಹೌದು. ಅಯ್ಯೋ ಅತ್ತೆ, ನೀವ್ ಕಳ್ಸಿರೋ ರೌಡಿಗಳನ್ನ ಅವ್ರು ಹೊಡೆದು ಕಳ್ಸಿಬಿಟ್ಟಿದಾರಲ್ಲ. ಹೌದು, ಆದ್ರೆ ರಾಮು ಜ್ಯೋತಿನೂ ಇವ್ರ ಕೈ ಸಿಗದೆ ತಪ್ಪಿಸ್ಕೊಂಡು ಓಡ್ ಹೋಗಿದಾರಲ್ಲ. ಶಿವರಾಜು ಹೆಂಡತಿ ಅವಳು ಪ್ರೀತಿಸೋನ್ ಜೊತೆ ಓಡ್ ಹೋದ್ಲಂತೆ ಅಂತ ಇಡೀ ಊರಿನ ಜನ ಮಾತಾಡ್ಕೋತಾ ಇದ್ರೆ ಇವ್ರಿಗೆಲ್ಲ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಹೌದು ಚಿಕ್ಕಮ್ಮ, ಜ್ಯೋತಿ ಓಡೋಗಿರೋದಕ್ಕೆ ಆ ಈಶ್ವರಪ್ಪ ಎದೆ ಬಡ್ಕೊಂಡು ಸಾಯ್ತಾನೆ. ಆ ಶಿವರಾಜು ಅವಮಾನ ತಾಳ್ಲಾರ್ದೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಆ ಇಂದ್ರ ನನ್ನಿಂದಲೇ ಆ ಜ್ಯೋತಿ ಶಿವರಾಜು ಮದುವೆ ಆಗಿದ್ದು ಅನ್ನೋ ಪಾಪ ಪ್ರಜ್ಞೆಯಿಂದ ಕೊರಗಿ ಸಾಯ್ತಾನೆ. ಈ ಮೂರೂ ಜನ ಸತ್ ಮೇಲೆ ಆ ತುಳಸಿ ಇನ್ನೇನ್ ಮಾಡ್ತಾಳೆ? ಅವಳ ಕಣ್ಣೀರಿನ ಕೋಡಿ ಹರಿಸಿ ಅದರಲ್ಲೇ ಮುಳುಗಿ ಜಲ ಸಮಾಧಿ ಆಗೋಗ್ತಾಳೆ. ಇದೆಲ್ಲ ಆಗ್ಬೇಕು ಅಂದ್ರೆ ಊರಿನ ಜನಗಳಿಗೆ ಜ್ಯೋತಿ ರಾಮ್ ಜೊತೆ ಓಡ್ ಹೋಗಿರೋ ವಿಷಯನ ನಾವುಗಳೇ ಹೇಳ್ಬೇಕು. ಊರಿನ ಜನಗಳ ಮುಂದೆ ಆ ಶಿವರಾಜು ಮನೆಯವ್ರಿಗೆ ಅವಮಾನ ಆಗೋ ಹಾಗೆ ಮಾಡ್ಬೇಕು. ಜನಗಳ ಮುಂದೆ ಅವ್ರ ತಲೆ ತಗ್ಗಿಸ್ಬೇಕು. ಸರ್ವಮಂಗಳ, ಇದಕ್ಕೆಲ್ಲ ಏನೇನು ಪ್ಲಾನ್ ಮಾಡಬೇಕು ಅಂತ ನೀನೇ ಯೋಚನೆ ಮಾಡಿ ಡಿಸೈಡ್ ಮಾಡು. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡಿ. ಈಗ ನಾವುಗಳು ಸೋಲ್ಬಾರ್ದು, ಗೆಲ್ಲೇಬೇಕು. ಇಲ್ಲ, ಈ ಸಲ ನಾನು ಯಾವುದೇ ಕಾರಣಕ್ಕೂ ಸೋಲಕ್ಕಿಲ್ಲ. ನೀವೇನು ಭಯ ಪಡಬೇಡಿ ಈಶ್ವರಿಯವರೇ. ಅಯ್ಯೋ, ನಮ್ಮ ಅಣ್ಣ ಫೋನ್ ಮಾಡ್ತಾವನೆ. ಏನ್ ಮಾಡೋದೀಗ? ರಿಸೀವ್ ಮಾಡಿ ಮಾತಾಡು. ಅಣ್ಣ. ಏಯ್ ಸರ್ವಮಂಗಳ, ಒಂದು ವಿಷಯ ಗೊತ್ತಾ ನಿನಗೆ? ನಾವು ಮಾಡಿದ ಪ್ರಸಾದದಲ್ಲಿ ಯಾರೋ ವಿಷ ಬೆರೆಸಿದ್ದಾರೆ. ಅಯ್ಯಯ್ಯೋ, ಏನಣ್ಣ ಹೇಳ್ತಾ ಇದೀಯ ನೀನು? ಆ ಪ್ರಸಾದನ ತಿಂದು ಕೆಂಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಅವನನ್ನು ಹೇಗಾದ್ರೂ ಉಳಿಸ್ಕೋಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ. ಅಯ್ಯೋ ದೇವ್ರೆ, ಏನಣ್ಣ ಏನೇನೋ ಹೇಳ್ತಾ ಇದ್ಯಾ? ಇವಾಗ ಕೆಂಪ ಹೆಂಗವನೆ? ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಆ ಅಮಾಯಕ ಕೆಂಪನ್ ಕಾಪಾಡಪ್ಪ. ಹೌದು, ಈಗ ನೀನೆಲ್ಲಿದ್ದೀಯಾ? ನಾನು ನಮ್ಮನೆ, ಅದೇ ತೋಟದ ಮನೆಯಲ್ಲೇ ಇವನೇ. ಹೌದಾ? ಜ್ಯೋತಿ ತೋಟದ ಮನೇಲಿದ್ದಾಳ? ಇಲ್ಲ ಅಣ್ಣ, ಜ್ಯೋತಿ ಇಲ್ಲಿಲ್ಲ. ಯಾಕಣ್ಣ? ಏನಿಲ್ಲ, ಜ್ಯೋತಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅದಕ್ಕೆ. ನನಗೇನು ಗೊತ್ತಿಲ್ಲ ಅಣ್ಣ. ಸರಿ, ನೀನು ಬೇಗ ಆಸ್ಪತ್ರೆಗೆ ಬಾ. ಸರಿ ಅಣ್ಣ, ಬರ್ತೀನಿ. ಇವತ್ತವಳು ಬರಲಿ, ಮಾಡ್ತೀನಿ ಅವಳಿಗೆ. ಮವ, ಅವ್ರು ಬರಲಿ. ಅವ್ರ ಮೇಲೆ ನೀವು ಕೋಪ ಮಾಡಿಕೊಂಡು ಅವ್ರ ಮೇಲೆ ಜಗಳ ಮಾಡೋದಕ್ಕೆಲ್ಲ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅನ್ಕೊಂಡು ಹಾಗೆ ಅವ್ರು ಹಾಗೆ ಮಾಡಿದ್ರು ಕೂಡ ಇವಾಗ ನೀವು ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮವ. ಆ ಕೆಂಪ ಮೊದಲು ಆ ಪ್ರಸಾದ ತಿಂದು ಇವರೆಲ್ಲರೂ ಕಾಪಾಡ್ಬಿಟ್ನಲ್ಲ. ಅಮ್ಮ, ಇವಾಗ ನೀನೇನ್ ಮಾಡ್ತೀಯ ಅಮ್ಮ? ಇನ್ನೇನ್ ಮಾಡೋದು? ಆಸ್ಪತ್ರೆಗೆ ಹೋಗ್ಲೇಬೇಕಾಯ್ತದೆ. ಇಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ನನ್ ಮೇಲೆ ಅನುಮಾನ ಬರ್ತದೆ. ಸರಿ ಅಬ್ಬಿ, ನಾನಿನ್ ಹೋಯ್ತೀನಿ. ಸರಿ ಅತ್ತೆ, ನೀವು ಅಲ್ಲೋಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಫೋನ್ ಮಾಡಿ. ಆಯ್ತು. ಬರ್ತೀನಿ ಈಶ್ವರಿಯವರೇ. ಆ ಮನೆಯವ್ರ ಆಯಸ್ಸೆಲ್ಲ ತುಂಬಾ ಗಟ್ಟಿಯಾಗಿರ್ಬೇಕು ಅನ್ಸುತ್ತೆ. ನಾವು ಅವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಎಷ್ಟೇ ಪ್ಲಾನ್ ಮಾಡಿದ್ರು ಹೇಗಾದ್ರೂ ಮಾಡಿ ಅವ್ರು ಬದುಕೊಂಡ್ಬಿಡ್ತಾರೆ.
ಸೋಲಿನ ಮೇಲೆ ಸೋಲು ಅನುಭವಿಸ್ಕೊಂಡು ನಾವುಗಳು ಅಣು ಅಣುವಾಗಿ ಸಾಯ್ತಾ ಇದೀವಷ್ಟೇ. ಛೇ, ಇರು ಚಿಕ್ಕಮ್ಮ, ಇನ್ನೊಂದು ಚಾನ್ಸ್ ನಮಗೆ ಖಂಡಿತ ಸಿಗುತ್ತೆ. ಅವಾಗ ನಾವು ಖಂಡಿತ ಗೆಲ್ತೀವಿ. ಅಪ್ಪ, ಯಾಕಪ್ಪ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸ್ವಲ್ಪ ಆರಾಮಾಗಿರು. ಹೇಗೋ ಆರಾಮಾಗಿರ್ಲಿ, ಹೊಟ್ಟೆಲಿ ಬೆಂಕಿ ಬಿದ್ದು ಉರಿತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ಆರಾಮಾಗಿರಕ್ಕಾಗತ್ತೇನೋ? ಇವತ್ತವಳು ಬರ್ಲಿ, ಅವಳನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಮಾವ, ನೀವು ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅವ್ರು ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದಿರಿ. ನೀವು ಕೋಪ ಮಾಡ್ಕೊಂಡ್ರೆ ಸತ್ಯ ಯಾವುದು ಹೊರಗೆ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ಮಾವ. ಸರಿ ಶಿವರಾಜು, ಒಂದ್ ವೇಳೆ ಈ ಕೆಲಸ ಅವಳೇ ಮಾಡಿದ್ದಂತ ಗೊತ್ತಾದ್ರೆ ನನ್ನ ಒಡ ಹುಟ್ಟಿದ ತಂಗಿ ಅಂತಾನೂ ನೋಡಲ್ಲ. ಥು, ಇಂಥ ಕೆಟ್ಟ ಹೆಂಗಸು ಇಂಥ ಕೆಲಸ ಮಾಡೋಕ್ಕೆ ಅವಳಿಗೆ ಹೆಂಗಾದ್ರೂ ಮನ್ಸು ಬಂತು. ಈಗಲೇ ಹಿಂಗೆ ಮಾಡೋಳೆ ಅಂದ್ರೆ ಇದಕ್ಕೂ ಮುಂಚೆ ನಮ್ಮ ಮನೆಯವ್ರಿಗೆ ಎಂತೆಂಥ ಕೆಲಸ ಮಾಡಿರ್ಬೇಕು. ಎಳ್ನೀರು ತಂದಿದ್ದೀನಿ, ಎಳ್ನೀರು ಕುಡಿದ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ನಿನ್ನ ಮಗು ಅಬಾರ್ಷನ್ ಆಗೋಯ್ತು. ಓ, ಇವತ್ತು ಪ್ರಸಾದದಲ್ಲಿ ವಿಷ ಬೆರೆಸಿರೋ ಥರ ಅವತ್ತು ಎಳ್ಳೀರಿನಲ್ಲಿ ವಿಷ ಬೆರೆಸಿ ನನಗೆ ಅಬಾರ್ಷನ್ ಆಗೋ ಹಾಗೆ ಮಾಡಿರೋದು ಇವಳೇ ಇರಬೇಕು ಅನ್ಸುತ್ತೆ. ಅವಳು ಬಂದ ಮೇಲೆ ವಿಚಾರಿಸೋ ರೀತಿಲಿ ವಿಚಾರಿಸಿ ಎಲ್ಲ ನಿಜಾನ ಕಕ್ಕಿಸ್ಬೇಕು. ಆಮೇಲೆ ನಾನೇ ಅವಳ ಮುಖ ಮೂತಿ ಜಜ್ಜಿ ಎಳ್ಕೊಂಡು ಹೋಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು. ನಮ್ಮಣ್ಣ ಎಷ್ಟೇ ಕೋಪದಲ್ಲಿ ಕೇಳಿರೂ ಸರಿ, ಪ್ರಸಾದದಾಗೆ ವಿಷ ಬೆರೆಸಿದ್ದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಆ ದ್ಯಾವ್ರ ಮ್ಯಾಕೆ ಆಣೆ ಮಾಡಿ ಹೇಳ್ಬಿಡ್ಬೇಕು. ಸರ್ವಮಂಗಳ, ನೀನ್ ಆಡೋ ನಾಟಕ ಹೆಂಗಿರ್ಬೇಕು ಅಂದ್ರೆ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ಬೇಕು. ನಿನ್ ನಾಟಕ ನೋಡಿ ಕಣ್ಣೀರಿನ ಹೊಳೆನೇ ಆರಿಸ್ಬಿಡ್ಬೇಕು. ಅಣ್ಣ, ಶಿವರಾಜು, ಕೆಂಪಂಗೆ ಏನಾಗೋಯ್ತು? ಈಗ ಅವನು ಹೆಂಗವನೆ? ಕೆಂಪ ಈಗ ಸಾವು ಬದುಕಿನ ನಡುವೆ. ಶಿವರಾಜು, ನೀನು ಮಾತಾಡ್ಬೇಡ, ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಸರ್ವಮಂಗಳ, ನಾನಿನ್ ಫೋನಲ್ಲಿ ಹೇಳಿದ್ದೆ ತಾನೆ ನಮ್ಮ ತೋಟದ ಮನೆಯಲ್ಲಿ ಮಾಡಿದ ಪ್ರಸಾದದಲ್ಲಿ ಯಾರೋ ವಿಷ ಬೆರೆಸಿದ್ದಾರೆ ಅಂತ. ಹೌದಣ್ಣ, ಹೇಳ್ದೆ. ಅದು ಯಾರು ಬೆರೆಸಿದ್ದು ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿಲ್ಲ ಅಣ್ಣ. ಅದ್ಯಾವ ಕೊಲೆ ಪಾತ್ಕಿಗಳು ಹಿಂಗ್ ಮಾಡೋರೋ ಏನೋ, ಸಂದೇಕಿರ್ತಾರ ಅವರು. ಇಲ್ಲಿ ನೋಡು ಸರ್ವಮಂಗಳ, ಸಾವಿತ್ರಿ, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಸುಮ್ಮನೆ ನಿಂತ್ಕೋ. ಸರ್ವಮಂಗಳ, ಅದರಲ್ಲಿ ವಿಷ ಹಾಕಿದ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಅಯ್ಯೋ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಣ್ಣ. ನಿನ್ ಮೇಲೆ ಆಣೆ ಮಾಡಿ ತೆಗಿ ಕೈನ. ನನ್ನ ಮೇಲೆ ಆಣೆಗೇನೆ ಮಾಡಿದ್ರೆ ಸುಮ್ಮನೆ ಹಾಕಿಲ್ಲ. ನಿಜ ಬಗಳು, ಯಾರು ಹಾಕಿದ್ದು ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿಲ್ಲ ಅಣ್ಣ. ಇಲ್ಲಿ ನೋಡು, ಸುಮ್ಮನೆ ನಿಜ ಒಪ್ಕೊಂಡ್ಬಿಡು. ನಮ್ಮ ಮನೆ ಮಾನ ಮರ್ಯಾದೆಲ್ಲ ಗುಂಡಿ ತೋಡಿ ಹೂತ್ ಹಾಕ್ಬಿಟ್ಟಿದ್ಯಾ. ನೀನನ್ನ ಏನು ಮಾಡ್ತೀನಿ ನೋಡು. ಸ್ವಲ್ಪ ಸುಮ್ಮನೆ ಇರು. ಹೇಗೋ ಸುಮ್ಮನೆ ಇರೋದು? ಇವಳು ಮಾಡಿರೋ ಕೆಲಸಕ್ಕೆ ತುಂಡು ತುಂಡ ಕತ್ತರಿಸಿ ಹಾಕಿದ್ರು ನನ್ನ ಕೋಪ ತೀರಲ್ಲ. ಮಾವ, ಇದು ಆಸ್ಪತ್ರೆ, ದಯವಿಟ್ಟು ಸ್ವಲ್ಪ ಸುಮ್ಮನೆ. ಶಿವರಾಜು, ನೀನ್ ನಮ್ಮಣ್ಣನ್ ತಡಿಬೇಡ. ಅವ್ನು ನನ್ನ ಏನ್ ಬೇಕಾದ್ರೂ ಮಾಡ್ಲಿ. ಅವ್ನು ನನ್ನ ಹೊಡೆಯೋದಿಕ್ಕೆ ಬೈಯೋದಿಕ್ಕೆ ಎಲ್ಲ ಹಕ್ಕು ಐತೆ. ಅಣ್ಣ, ನೀನ್ ನನ್ನನ್ನು ಹೊಡಿ ಬಡಿ ಸಾಯಿಸು, ಏನ್ ಬೇಕಾದ್ರೂ ಮಾಡು. ಆದ್ರೆ ಅದಕ್ಕೂ ಮೊದಲು ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡು. ಬಾಯಿ ಮುಚ್ಚೆ. ಏನೋ ಮಾಟ ಮಾಡಿಸಿದ್ರು ಅಂತ ಹೇಳ್ದೆ. ನೀನು ಮನ್ಸು ಬದಲಾಯಿಸ್ಕೊಂಡು ಶಿವರಾಜ್ ಜೊತೆ ಸಲಿಗೆಯಿಂದ ಇದೀನಿ ಅಂತ ಬೇರೆ ಹೇಳ್ದೆ. ಅವತ್ತು ಒಂದಿನ ನಿಮ್ಮಪ್ಪ ಬಂದು ಮಂಚ ಮುರಿದೋಗಿದೆ, ನಿಮ್ಮಿಬ್ಬರದು ಎಲ್ಲ ಮುಗ್ದೋಗಿದೆ ಅಂತ ಬೇರೆ ಹೇಳಿದ್ರು. ನಿಮ್ಮಪ್ಪ ಹೇಳ್ದನ ಕೇಳಿ ನನಗೆ ಹೇಗಾಯ್ತು ಗೊತ್ತಾ? ಚಪ್ಪಡಿ ಕಲ್ಲು ತಲೆ ಮೇಲೆ ಬಿದ್ದಂಗಾಯ್ತು.
ಜ್ಯೋತಿ, ಆ ಮಾಟ ಮಂತ್ರ ತಂತ್ರದ ಕೃಪೆಯಿಂದ ನಿನ್ ಮನಸ್ಸು ಬದಲಾಗಿ ನಿನ್ಗೂ ಶಿವರಾಜ್ಗೂ ಬೇರೆ ಏನೂ ನಡೆದಿಲ್ಲ ತಾನೆ? ಏನ್ ಕೇಳ್ತಾ ಇದ್ಯಾ ರಾಮ್? ನೀನು ಶಿವರಾಜು ಒಂದಾಗಿಲ್ವಾ ಅಂತ ಕೇಳ್ದೆ. ಯಾಕೆ ಕೇಳ್ತಾ ಇದ್ಯಾ? ಇಲ್ಲ ಜ್ಯೋತಿ, ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಷ್ಟೇ. ಅಂದ್ರೆ ನಿನಗೆ ನನ್ನ ಮೇಲೆ ಅನುಮಾನನಾ? ಅನುಮಾನ ಏನು ಇಲ್ಲ ಜ್ಯೋತಿ. ಆ ಮಂತ್ರ ತಂತ್ರಗಳಿಂದ ನಿನ್ ಮನಸ್ಸು ಬದಲಾದ ಹಾಗೆ ನಿನ್ ದೇಹನೂ ಬದಲಾಗಿ ನಿನ್ಗೆ ಗೊತ್ತಾಗದೆ ಇರೋ ತರ ಶಿವರಾಜು ಜೊತೆ ಏನಾದ್ರೂ. ರಾಮ್, ಸಾಕು. ಇದ್ರ ಮೇಲೆ ಇನ್ನೊಂದು ಕೂಡ ಮಾತಾಡ್ಬೇಡ. ಇಲ್ಲ ಜ್ಯೋತಿ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಆದ್ರೆ ನಿನ್ನ ವಯಸ್ಸು, ನಿಮ್ಮ ಅಪ್ಪ ಅಮ್ಮನ ಮಾಟ ಮಂತ್ರ, ಅದ್ರ ಮೇಲೆ ನಂಬಿಕೆ ಇಲ್ಲ. ಮಾಟ ಮಂತ್ರ ಮಾಡ್ಬಿಟ್ರೆ ಯಾರ ಜೊತೆ ಬೇಕಾದ್ರೂ ಮಲಗ್ ಬರ್ಬೋದು ಅನ್ಕೊಂಡಿದ್ಯಾ? ಒಬ್ಬನ್ನೇ ಮನ್ಸಲ್ಲಿ ಇಟ್ಕೊಂಡು ಒಬ್ಬನ್ನೇ ಪ್ರೀತಿಸ್ತಾ ಇರೋಳ್ಗೆ ಈ ಮಾಟ ಮಂತ್ರ ಎಲ್ಲ ಯಾವ ಲೆಕ್ಕನೂ ಇಲ್ಲ. ಅದೇನೋ ನಿಜ. ಆದ್ರೆ ಈ ವಯಸ್ಸು, ಯೌವನ, ಮನ್ಸಿನ ಮುಂದೆ ಪ್ರಾಮಾಣಿಕತೆ ಏನಾದ್ರೂ ಮಿಸ್ ಆಗಿ. ಅನುಮಾನನಾ ನಿನಗೆ? ಅನುಮಾನ ಬರ್ತಾ ಇದ್ಯಾ? ಜ್ಯೋತಿ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನನ್ ಮನ್ಸಲ್ಲಿರೋದನ್ನ ನಿನ್ ಹತ್ರ ಕೇಳಕ್ ತಪ್ಪ? ನಿನ್ ಮನ್ಸಲ್ಲಿ 1000 ಅನುಮಾನಗಳಿರಬಹುದು. ಅದೆಲ್ಲ ನನ್ ಮೇಲೆ ಹಾಕ್ತಾ ಇದ್ಯಾ? ನೀನ್ ನನ್ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಹೇಗೋ ಕೋಪ ಮಾಡ್ಕೊಳ್ದೆ ಇರ್ಲಿ? ಜ್ಯೋತಿ, ತಪ್ಪು ಮಾಡಿದವ್ರು ಮಾತ್ರ ಕೋಪ ಮಾಡ್ಕೋತಾರೆ. ಏನಂದೆ ನೀನು? ಏನೋ ಹೇಳ್ದೆ? ಕಾರ್ ನಿಲ್ಸು, ಕಾರ್ ನಿಲ್ಸು ಅಂದೆ. ಜ್ಯೋತಿ, ನಾನು ಏನ್ ಹೇಳ್ದೆ ಅಂದ್ರೆ, ಕಾರ್ ನಿಲ್ಸು ಅಂತ ಹೇಳ್ತಾ ಇದ್ದೀನಿ ರಾಮ್. ಯಾಕೆ ಕಾರ್ ನಿಲ್ಸು ಅಂತ ಹೇಳ್ತಾ ಇದ್ಯಾ? ಛೀ, ನೀನ್ ಇಂಥ ಪ್ರಶ್ನೆ ಕೇಳ್ತಾ ಇದ್ಯಾ ಅಂದ್ಮೇಲೆ ನಿನ್ ಜೊತೆ ಬರೋದ್ರಲ್ಲೂ ಅರ್ಥ ಇಲ್ಲ, ನಿನ್ ಜೊತೆ ಬಾಳೋದ್ರಲ್ಲೂ ಅರ್ಥ ಇಲ್ಲ. ಜ್ಯೋತಿ, ಏನ್ ಹೇಳ್ತಾ ಇದ್ಯಾ ನೀನು? ಕಾರ್ ನಿಲ್ಲಿಸ್ತೀಯಾ ಇಲ್ವಾ ನೀನು? ಜ್ಯೋತಿ, ನಾನು ಏನ್ ಕೇಳ್ಬಾರ್ದು ಕೇಳ್ದೆ ನೀನ? ಬಾಯ್ ಮುಚ್ಚು. ನೀನು ಎಲ್ಲಾರ ತರ ಒಬ್ಬ ಮಾಮೂಲಿ ಹುಡುಗ ಅನ್ನೋದೇ ನಿರೂಪಿಸ್ಬಿಟ್ಟೆ ಅಲ್ಲ? ನೀನ್ ಈ ಕೆಟ್ಟ ಬುದ್ಧಿನ ತೋರ್ಸೇ ಬಿಟ್ಟೆ ಅಲ್ವಾ ನೀನು? ನೀನ ನಂಬಿ ನಾನು ನಿನ್ ಜೊತೆ ಬಂದಿದ್ದಕ್ಕೆ ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಇಲ್ಲಿ ಕೇಳು ರಾಮ್, ಇಷ್ಟು ದಿನ ನನ್ನ ಮಾವನ್ಗೆ ಕೊಡ್ಬಾರ್ದು ಕಷ್ಟ ಕೊಟ್ಟೆ, ಅವಮಾನದ ಮೇಲೆ ಅವಮಾನ ಮಾಡ್ದೆ. ಆದ್ರೆ ಅವ್ರು ಯಾವತ್ತೂ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಹೇಳಲಿಲ್ಲ. ನಿನ್ ಜೊತೆ 2 ವರ್ಷ ಸುತ್ತಾಡಿದ್ದು ಕೂಡ ನಮ್ಮ ಮಾವನಿಗೆ ಗೊತ್ತು. ಆದ್ರೆ ಅವ್ರು ಯಾವತ್ತೂ ನನ್ನ ಶೀಲದ ಮೇಲೆ ಅನುಮಾನ ಪಟ್ಟಿಲ್ಲ. ಆದ್ರೆ ನೀನು, ನೀನೇ ಸರ್ವಸ್ವ, ನೀನೇ ನನ್ನ ಜೀವ ಅಂತ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ ನೀನು. ನಿನ್ ಮಾತ್ ನೋಡು ಹೇಗಿದೆ. ಶಿವರಾಜು ಕಂಡ್ರೆ ಆಗದೆ ಇರೋಳು ಈಗ ಅವನ್ನ ಇಂದ್ರ ಚಂದ್ರ ಅಂತ ಹೊಗಳ್ತಿದ್ಯಾ ಅಂದ್ರೆ, ಆ ಮಾಟ ಮಂತ್ರ ನಿನ್ಗೆ ಗೊತ್ತಿಲ್ದೇ ಇರೋ ಹಾಗೆ ಅವನ್ ಜೊತೆ ಮಲ್ಗಿಸಿರ್ಬೋದಲ್ವಾ? ಏಯ್, ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ ರಾಮ್. ಜ್ಯೋತಿ, ನಾನಿಂದು ತಪ್ಪಿದೆ ಅಂತ ಹೇಳ್ತಿಲ್ಲ. ನೋಡು, ನಾನು ಹೇಳಿದ್ದೇನ ಸ್ವಲ್ಪ ಕೇಳು. ಸಾಕು. ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ನ ಹತ್ರ ಏನ್ ಕೇಳಕ್ಕೂ ತಯಾರಿಲ್ಲ. ಈ ಕಾರ್ ನಿಲ್ಲಿಸ್ತೀಯಾ ಇಲ್ವಾ? ನಿಲ್ಸೋದಿಲ್ಲ ಅಂದ್ರೆ ನಾನೇ ಇಳಿದ್ಬಿಡ್ತೀನಿ ಅಷ್ಟೇ. ಜ್ಯೋತಿ, ಜ್ಯೋತಿ, ಕಾರ್ ನಿಲ್ಸು. ಜ್ಯೋತಿ, ನಿಂತ್ಕೋ ಜ್ಯೋತಿ. ಜ್ಯೋತಿ, ಜ್ಯೋತಿ, ಏನಾಯ್ತು ಜ್ಯೋತಿ? ಜ್ಯೋತಿ, ಏನಾಯ್ತು? ಏನೋ ಹೇಳ್ಬೇಕು ಅಂತ ಹೇಳ್ದೆ ಅಷ್ಟೇ ಜ್ಯೋತಿ. ನಾನ್ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ಜ್ಯೋತಿ. ಅರ್ಥ ಮಾಡ್ಕೋ, ಯಾಕೆ ಹೀಗೆ ಮಾಡ್ತಿದ್ಯಾ ಜ್ಯೋತಿ? ಪ್ಲೀಸ್. ರಾಮ್, ಇನ್ಯಾವತ್ತೂ ನನ್ನ ಹಿಂದೆ ಬರ್ಬೇಡ. ನಿನ್ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ನೀನ್ ಈ ತರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರಾಮ್. ನಾನು ಹೇಳ್ತಾ ಇದೀನಿ, ಹೊರಟೋಗ್ಬಿಡು. ಈಶ್ವರಿ ಅವರೇ, ಅಭಿ, ಎಲ್ರೂ ಪ್ರಸಾದ ತಿನ್ನೋಕ್ಕೂ ಮುಂಚೆ ಆ ದರಿದ್ರ ನನ್ನ ಮಗ ಕೆಂಪ ಪ್ರಸಾದ ತಿಂದೆ ಹೋಗಿದ್ದಿದ್ರೆ ಈಟೊತ್ತಿಗೆ ಆ ಎರಡೂ ಕುಟುಂಬದವರು ಶಿವನ್ ಪಾದ ಸೇರ್ಕತಾ ಇದ್ರು.
ಛೇ, ಆ ಕೆಂಪ ನಮ್ಮೆಲ್ಲ ಪ್ಲಾನ್ನು ಹಾಳು ಮಾಡಿಬಿಟ್ಟ. ಅದು ಸರಿ ಸರ್ವಮಂಗಳ, ನಿನ್ನ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಅದೆಂಗ್ ಬರ್ದೇ ಇರಕ್ಕಾಯ್ತದೆ? ನಾನೇ ಪ್ರಸಾದಕ್ಕೆ ವಿಷ ಹಾಕಿರೋದು ಅಂತ ಎಲ್ರೂ ಸೇರ್ಕೊಂಡು ಬೈದು ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ರು. ಪೊಲೀಸ್ನವ್ರನ್ನ ಬೇರೆ ಕರೆಸ್ತೀನಿ ಅಂತ ಎದುರಿಸಿರು. ನಾನು ಪೊಲೀಸ್ ಅವರಲ್ಲ, ಆರ್ಮಿನೇ ಬೇಕಾದ್ರೆ ಕರೆಸಿ ನಾನ್ ಮಾತ್ರ ಪ್ರಸಾದಕ್ಕೆ ವಿಷ ಹಾಕಿಲ್ಲ ಅಂತ ವಾದ ಮಾಡ್ದೆ. ಅಮ್ಮ, ಆಮೇಲೆ ಅವರೆಲ್ಲರೂ ನಿನ್ನ ನಂಬದ್ರಾ? ಅಷ್ಟಕ್ಕೆ ಬಿಡ್ಲಿಲ್ಲ. ಕೆಂಪ ಕಂಡ್ಬಿಟ್ಟ, ಆಮೇಲೆ ಇವ್ರು ನನ್ನ ಬಿಟ್ರು. ಓ, ಆ ಕೆಂಪ ಇನ್ನೂ ಸತ್ತಿಲ್ವಾ? ಇಲ್ಲ ಈಶ್ವರಿ ಅವರೇ, ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಅವ್ರು ಒಬ್ರಾದ್ರೂ ನೆಗದ್ ಬಿದ್ದಿದ್ರೆ ಮನ್ಸಿಗೆ ಹೊಸಿ ಸಮಾಧಾನನಾದ್ರೂ ಆಗ್ತಾ ಇತ್ತು. ಅದು ಸರಿ, ಜ್ಯೋತಿ ಓಡೋಗಿರೋ ವಿಷಯ? ಆ ವಿಷಯ ತುಳಸಿಗೂ ಶಿವರಾಜುಗೂ ಗೊತ್ತಾಗಿರ್ಬೇಕು ಅಂತ ನನ್ಗನ್ನಿಸ್ತಾ ಐತೆ. ಅವ್ರಿಗೆ ಗೊತ್ತಿದ್ರೆ ಅವ್ರು ಬೇರೆಯವ್ರಿಗೆಲ್ಲ ಹೇಳಿರ್ಬೇಕಲ್ಲ. ಹೇಳಿಲ್ಲ ಈಶ್ವರಿ ಅವರೇ. ತುಳಸಿ ಮಗು ಸತ್ತೋಗಿರೋ ವಿಷಯನ ಹೆಂಗ್ ಮುಚ್ಚಿಟ್ಟವ್ರೋ, ಈ ವಿಷಯನೂ ಹಂಗೆ ಮುಚ್ಚಿಡ್ಬೇಕು ಅಂತ ಅಣ್ಣ ತಂಗಿ ಇಬ್ರು ತೀರ್ಮಾನ ಮಾಡಿರ್ಬೇಕು. ಮನೆಯವ್ರಿಗೂ ಊರಿನವ್ರಿಗೂ ಈ ವಿಷಯ ಗೊತ್ತಾಗೋದಕ್ಕೂ ಮುಂಚೆ ಜ್ಯೋತಿನ ಹೇಗಾದ್ರೂ ಮಾಡಿ ಕಣ್ಣಿಡಿಬೇಕು ಅಂತ ಅವರಿಬ್ರು ಡಿಸೈಡ್ ಮಾಡಿರ್ಬೇಕು ಅನ್ಸುತ್ತೆ. ಆದ್ರೆ ನಾವು ಸುಮ್ಮನೆ ಇರಬಾರ್ದು. ಶಿವರಾಜು ಹೆಂಡತಿ ಜ್ಯೋತಿ ರಾಮ್ ಜೊತೆ ಓಡ್ ಹೋಗಿದ್ದಾಳೆ ಅಂತ ಈ ವಿಷಯ ಇಡೀ ಊರಿಗೆ ಗೊತ್ತಾಗ ಮಾಡಬೇಕು. ಆ ಶಿವರಾಜು, ತುಳಸಿ, ಅವ್ರ ಮನೆಯವರೆಲ್ಲ ಅವಮಾನದಿಂದ ತಲೆ ಎತ್ತೋಕಾಗ್ದೆ ಸಾಯ್ಬೇಕು. ಸರ್ವಮಂಗಳ, ಮೊದಲು ಈ ವಿಷಯನ ಇಡೀ ಊರಿಗೆ ಗೊತ್ತಾಗೋ ಹಾಗೆ ಮಾಡು. ನೀವೇನು ಯೋಚನೆ ಮಾಡಬೇಡಿ ಈಶ್ವರಿ ಅವರೇ. ಕರೋನಾ ವೈರಸ್ಗಿಂತ ಫಾಸ್ಟ್ ಆಗಿ ಈ ವಿಷಯನ ಊರ್ ತುಂಬ ನಾನೇ ಹಬ್ಬಿಸ್ತೀನಿ. ಈಗ್ಲಿಂದಾನೇ ಈ ಕೆಲಸ ಶುರು ಮಾಡ್ತೀನಿ, ನೋಡ್ತಾ ಇರಿ. ಬೇಡ ಅತ್ತೆ, ಈ ವಿಷಯನ ನಾವೇ ಊರವ್ರಿಗೆಲ್ಲ ಹೇಳೋದು ಬೇಡ. ಜ್ಯೋತಿನ, ರಾಮ್ನ ಶಿವರಾಜು, ತುಳಸಿ ಅಷ್ಟು ಈಸಿಯಾಗಿ ಕಂಡಿಡಿಯೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದು ಆ ಶಿವರಾಜು, ತುಳಸಿ ಏನು ಮಾಡ್ತಾರೆ ಅಂತ ಕಾದ್ ನೋಡೋಣ. ಅದಕ್ಕೂ ಮುಂಚೆ ನಾವೇ ಅವಸರ ಪಟ್ಟು ನಮ್ಮ ಕೈಲಿರೋ ಡ್ರಮ್ ಕಾರ್ಡ್ನ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನೀವೇನು ಹೇಳ್ತೀರಾ ಚಿಕ್ಕಮ್ಮ? ಕರೆಕ್ಟ್ ಅಭಿ, ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಅಣ್ಣ, ಇಲ್ಲೇ ಅನ್ಸುತ್ತೆ, ನಿಲ್ಸು. ರಾಮ್, ರಾಮ್, ರಾಮ್. ಹಾಗಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಹುಡುಗ ರಾಮ್. ಹಾಗಾದ್ರೆ ಆ ಹುಡುಗಿ ಮಾಹಿತಿ ಸಿಕ್ತು ಸರ್. ಆ ಹುಡುಗಿ ಹೆಸರು ಜ್ಯೋತಿ ಅಂತ ಸರ್. ಈ ಹುಡುಗಿ ಶಿವಪುರದ ಪಂಚಾಯಿತಿ ಅಧ್ಯಕ್ಷರು ಶಿವರಾಜ್ ಅವ್ರ ಹೆಂಡತಿ ಸರ್. ಆ ರಾಮ್, ಆ ಹುಡುಗನು ಅದೇ ಊರಿಗೆ ಸಂಬಂಧಪಟ್ಟವನು. ಇವರಿಬ್ಬರ ಮಧ್ಯೆ ಏನು ಸಂಬಂಧ ಇದೆ? ಇವರಿಬ್ರು ಯಾಕೆ ಒಂದೇ ಕಾರಲ್ಲಿ ಬಂದರು? ಕಾರಲ್ಲಿ ಬಂದವರು ಕಾರ್ನ ಬಿಟ್ಟು ಯಾಕೆ ರಸ್ತೆ ಮಧ್ಯೆ ನಿಂತ್ಕೊಂಡ್ರು? ಇದು ಆಕ್ಸಿಡೆಂಟಾ ಅಥವಾ ಸೂಸೈಡ್ ಅಟೆಂಪ್ಟಾ? ಈ ಪ್ರಶ್ನೆಗಳಿಗೆ ಇವರಿಬ್ಬರಲ್ಲಿ ಯಾರಿಗೆ ಒಬ್ಬರು ಪ್ರಜ್ಞೆ ಬಂದರೂ ಉತ್ತರ ಗೊತ್ತಾಗುತ್ತೆ ಸರ್. ಹಾಗಾದರೆ ನಾವೀಗ ಮಾಡಬೇಕಾಗಿರೋದು ಒಂದೇ ಒಂದು, ಶಿವಪುರದ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ವಿಷಯ ತಿಳಿಸಿ ಇವ್ರಿಗೆ ಸಂಬಂಧಪಟ್ಟವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿ. ಸರಿ ಸರ್, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಓಕೆ ಕುಮಾರ್, ಒಂದು ಕಪ್ ಟೀ ಹೇಳಿ. ಹ್ಞೂ ಸರ್. ಹಲೋ, ಶಿವಪುರ ಪೊಲೀಸ್ ಸ್ಟೇಷನ್. ನಾನು ಬಿಡದಿ ಪೊಲೀಸ್ ಸ್ಟೇಷನ್ SI ರಾಜೇಶ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್, ಹೇಳಿ ಸರ್. ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಬೇಕಾಗಿತ್ತು.
ನಿಮ್ಮೂರಿನ ಪಂಚಾಯಿತಿ ಅಧ್ಯಕ್ಷರು ಶಿವರಾಜ್ ಅಂತ ಅಲ್ವಾ? ಹೌದು ಸರ್. ಅವ್ರ ಹೆಂಡತಿಗೆ ಮೈಸೂರು ರೋಡ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಅವರನ್ನ ಬಿಡದಿ ಹತ್ರ ಇರೋ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಈ ವಿಷಯನ ಇಮಿಡಿಯೇಟ್ ಆಗಿ ಶಿವರಾಜ್ ಅವರಿಗೆ ತಿಳಿಸಿ. ಸರ್, ಈಗ ತಾನೇ ಶಿವರಾಜ್ ಅವರು ಪೊಲೀಸ್ ಸ್ಟೇಷನ್ ಬಂದು ಅವ್ರ ಹೆಂಡತಿ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಈಗ ತಾನೇ ಹೋದ್ರು ಸರ್. ಅಷ್ಟೇ ಅಲ್ಲ ಸರ್, ನಮ್ಮ ಮೇಡಮ್ ಕೂಡ ಅವ್ರ ಜೊತೆ ಹುಡ್ಕಕ್ಕೆ ಹೋಗಿದ್ದಾರೆ ಸರ್. ಹಾಗಾದರೆ ಇಮಿಡಿಯೇಟ್ ಆಗಿ ಮೇಡಮ್ಗೆ ಇನ್ಫಾರ್ಮ್ ಮಾಡಿ. ನಾನು ಹೇಳಿರೋ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳಿ. ಸರಿ ಸರ್, ನಾನು ಈಗಲೇ ಇನ್ಫಾರ್ಮ್ ಮಾಡ್ತೀನಿ ಸರ್. ಓಕೆ. ಹಲೋ ಹಲೋ ಮೇಡಮ್, ನಾನು ಕಾನ್ಸ್ಟೇಬಲ್ ರವಿ ಮಾತಾಡ್ತಾ ಇರೋದು ಮೇಡಮ್. ಹೇಳಿ ರವಿ. ಮೇಡಮ್, ಶಿವರಾಜ್ ಅವ್ರ ಹೆಂಡತಿಗೆ ಬಿಡದಿ ಹತ್ರ ಆಕ್ಸಿಡೆಂಟ್ ಆಗಿದೆ ಮೇಡಮ್. ಅಲ್ಲೇ ಪ್ರೈವೇಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಮೇಡಮ್. ಹೌದು, ನಮಗೂ ಇನ್ಫಾರ್ಮೇಶನ್ ಬಂದಿದೆ. ನಾವು ಈಗ ಅದೇ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಸರಿ ಮೇಡಮ್. ನೋಡಿ, ಈ ಊರಿನ ಸಬ್ ಇನ್ಸ್ಪೆಕ್ಟರ್ಗೂ ವಿಷಯ ಗೊತ್ತಾಗಿ ನಮ್ಮ ಸ್ಟೇಷನ್ಗೂ ವಿಷಯ ತಲುಪಿಸಿದ್ದಾರೆ. ಜ್ಯೋತಿ ಓಡೋಗಿರೋ ವಿಷಯ ಗೊತ್ತಿಲ್ಲದೆ ನೀವೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನೋಡ್ತಾ ಇರಿ, ಈ ಸರ್ವ ಮಂಗಳ ಹಾಕೋ ಬಾಂಬಿಗೆ ನೀವೆಲ್ಲರೂ ಹೆಂಗ್ ವಿಲವಿಲ ವಿಲವಿಲ ಅಂತ ಒದ್ದಾಡ್ ಸಾಯ್ತೀರಾ ಅಂತ. ಈಶ್ವರಪ್ಪ, ಇವತ್ ನೀನ್ ಆ ಈಶ್ವರನ್ ಪಾದ ಸೇರ್ಕಂಡೆ ಕಣಪ್ಪ. ಹಾ, ಈಶ್ವರನ ಚಂದ್ರಿಕಾತ್ಗೆ ಆ ಪಾಪಿ ಹಿಂಗ್ ಮಾಡ್ಬಿಟ್ಟಲ್ಲಣ್ಣ. ಅವಳಿಂದ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಣ್ಣ. ನಿಮ್ ಮಗಳು ನಿಮಗೆ ಅನ್ಯಾಯ ಮಾಡ್ಬಿಟ್ಲಲ್ಲಣ್ಣ. ಏನಾಯ್ತತೆ? ಇಂದ್ರ, ಜ್ಯೋತಿ ಎಂತ ಕೆಲಸ ಮಾಡೋಳು ಗೊತ್ತೇನೋ? ಈಗ ಏನಾಯ್ತು ಅಂತ ಸರಿಯಾಗಿ ಹೇಳ್ತೀಯ ಇಲ್ವೋ? ಅಯ್ಯೋ, ಆ ವಿಷಯನ ಈ ಬಾಯಿಂದ ಹೆಂಗೆ ಒಳ್ಳೆ ಅಂತ ಗೊತ್ತಾಯ್ತಾನೆ ಇಲ್ವಲ್ಲ ಅತ್ಗೆ. ನಾನೇನಾರು ಆ ವಿಷಯನ ಬಾಯ್ಬಿಟ್ಟು ಹೇಳ್ಬಿಟ್ರೆ ಅತ್ಗೆನೋ ಅಣ್ಣನೋ ಎಲ್ಲಿ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೋ ಅಂತ ನನಗೆ ಭಯ ಆಗ್ತೈತೆ. ಅಣ್ಣ, ಜ್ಯೋತಿ ನಮ್ಮ ಮನೆಯವ್ರೆಲ್ಲರ ಮಕ್ಕಕ್ಕೆ ಮಸಿ ಬಳ್ದು ಆ ರಾಮ್ ಜೊತೆಗೆ ಓಡೋಟಗವಳೆ. ಹೇಯ್, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮುಂದೆನೆ ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ? ಇನ್ನು ಒಂದು ಮಾತಾಡಿದ್ರೆ ಇಲ್ಲೇ ಹೊಡೆದು ಸಾಯ್ಸಾಕ್ಬಿಡ್ತೀನಿ. ಹೊಡಿಯೋಣ, ಹೊಡೆದು ಸಾಯ್ಸು. ನೀನು ಹೊಡೆದು ಮಾತ್ರಕ್ಕೆ ನಾನು ಹೇಳ್ತಾ ಇರೋ ಸತ್ಯ ಸುಳ್ಳಾಗಕ್ಕಿಲ್ಲ. ಜ್ಯೋತಿ ಪ್ರಸಾದದಾಗ ವಿಷ ಬೆರೆಸಿ ಆ ರಾಮ್ ಜೊತೆಗೆ ಓಡೋಗೋಳೆ ಅಂತ ಯಾವುದೋ ಒಂದು ಅಂದಾಜಿನ ಮೇಲೆ ನಾನು ಹೇಳಿದ್ದೆ ಆಟೆಯ. ಆದ್ರೆ ಅದು ನಿಜಾನೇ ಆಗೋಗೈತೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸತ್ಯ ಯಾವತ್ತು ಸುಳ್ಳಾಗಕ್ಕಿಲ್ಲ ಅಂತ ನೀನು ಹೇಳಿದ್ಯಲ್ಲ, ಹಂಗೆಯ ಸುಳ್ಳು ಯಾವತ್ತು ಸತ್ಯ ಆಗಕ್ಕಿಲ್ಲ. ಹೌದಾ ಅತ್ಗೆ? ಹಂಗಾರೆ ನಾನು ಹೇಳ್ತಾ ಇರೋದು ಸುಳ್ಳ ಸತ್ಯನ ಅಂತ ನಿನ್ನ ಒಳಿಯನು ತುಳಸಿನೂ ಬತ್ತಾರಲ್ಲ, ಅವ್ರನ್ನ ನೀವೇ ಕೇಳಿ. ಯಾಕಂದ್ರೆ ಜ್ಯೋತಿ ರಾಮ್ ಜೊತೆ ಓಡೋಗಿರೋ ವಿಷಯ ಅವರಿಬ್ಬರಿಗೂ ಗೊತ್ತಾಗದೆ. ಈಗ ನಾನು ಹೇಳ್ತಾ ಇರೋ ಮಾತುಗಳನ್ನ ನಿಮಗೆ ನಂಬಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಅದೇ ಸತ್ಯ. ತುಳಸಿನು ಶಿವರಾಜು ಜ್ಯೋತಿ ಕಾಣ್ತಿಲ್ಲ ಅಂತ ಗೊತ್ತಾದಾಗಿಂದ ಅವಳನ್ನ ಊರ್ ತುಂಬಾ ಹುಡುಕಿ ಅವಳೆಲ್ಲೂ ಸಿಗದೆ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಈಗ ಪೊಲೀಸ್ನವ್ರ ಜೊತೆ ಅವಳು ಹುಡುಕ್ತಾವ್ರೆ. ಅತ್ತೆ, ಪ್ರಸಾದ್ದಲ್ಲಿ ವಿಷ ಹಾಕ್ದೆ ಅಂತ ನಾವೆಲ್ಲರೂ ಹೇಳ್ದಾಗ ಸಾಕ್ಷಿ ಆಧಾರ ಎಲ್ಲ ಕೇಳ್ದೆ. ಈಗ ಜ್ಯೋತಿ ಹೀಗೆ ಮಾಡಿದಾಳೆ ಅಂತ ನಿನ್ನ ಹತ್ರ ಏನ್ ಆಧಾರ ಇದೆ? ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇಂದ್ರ. ಕೆಂಪನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗಿಂದ ಹಿಡ್ದು ಇವಾಗವರೆಗೂ ನೀವು ಜ್ಯೋತಿಗೆ ಫೋನ್ ಮಾಡ್ತಾನೇ ಇದ್ದೀರಾ ತಾನೇ? ಅವಳು ಒಂದಕ್ಕಿಂತನಾದ್ರೂ ನಿಮಗೆ ಫೋನ್ ಮಾಡಿದಾಳಾ?
ಇಲ್ಲ ಅಲ್ವಾ? ಒಂದಷ್ಟೊತ್ತು ಅವಳ ಫೋನ್ ರಿಂಗ್ ಆಯ್ತದೆ, ಆಮೇಲೆ ಸ್ವಿಚ್ ಆಫ್ ಆಗೋಯ್ತದೆ. ಅಂದ್ರೆ ಅವಳ ಫೋನು ತಾನಾಗ್ ತಾನೇ ಸ್ವಿಚ್ ಆಫ್ ಆಗಿಲ್ಲ, ಅವಳೇ ಸ್ವಿಚ್ ಆಫ್ ಮಾಡವಳೆ. ನೋಡಿ, ನೀವೆಲ್ಲ ನನ್ನ ಮ್ಯಾಗ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಹೊಸ ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ಸರಿಯಪ್ಪ, ನಾನು ನಿಮ್ಮ ದಾರಿಗೆ ಬರ್ತೀನಿ. ಜ್ಯೋತಿ ತೋಟದ ಮನೆಗೆ ಅವಳೆ ಅನ್ನೋದಾದ್ರೆ ಈ ತೋತು ರೂಮ್ನಾಗೆ ಕುಂತ್ಕೊಂಡು ಎಳ್ಳು ಬೆಲ್ಲನ ಕವರ್ಗೆ ತುಂಬ್ತಾನೇ ಇರ್ತಾಳ. ಒಂದು ಕಿತನಾದ್ರೂ ರೂಮಿಂದ ಹೊರಗಡೆ ಬಂದಿರಕ್ಕಿಲ್ವಾ? ಬಂದ್ಮ್ಯಾಕೆ ನೀವ್ ಯಾರು ಕಾಣ್ತಾ ಇಲ್ವಲ್ಲ ಅಂತ ಕೇಳಕ್ಕಾರ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡ್ಬೇಕಾಗಿತ್ತು ತಾನೆ? ನಿಮ್ಮೆಲ್ಲರೂ ನಂಬರು ಅವಳ ಹತ್ರ ಐತೆ. ಅವಳು ಫೋನ್ ಮಾಡಿಲ್ಲ, ನೀವು ಫೋನ್ ಮಾಡಿರೋ ಅವಳು ಎತ್ತುತ್ತಾ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದೆ ನಿಮ್ಗೇನ್ ಅನ್ನಿಸ್ತಾ ಇದೆ? ಇಲ್ಲಿ ನೋಡತ್ತೆ, ಇಷ್ಟು ದಿನ ನೀನು ಬಾಯಿ ಬಂದಂಗೆಲ್ಲ ಹೇಳ್ತಾ ಇದ್ದೆ, ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಿರ್ತಿದ್ದೆ. ಆದ್ರೆ ಏನಾದ್ರೂ ಇವಾಗ ಹೇಳ್ತಾ ಇರೋದು ಸುಳ್ಳಾದ್ರೆ ನಿನ್ನ ಕೈ ಕಾಲು ಮುರಿದು ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಹುಷಾರ್.